ಹಲೋ. ಲೋ ಮಗ ಎಲ್ಲೋ ಇದೆಯಾ? ಎಲ್ಲೋ ಇದೀನಿ ಹೇಳೋ. ಲೋ ನಿನ್ನ ಹತ್ರ ಅರ್ಜೆಂಟ್ ವಿಷಯ ಮಾತಾಡ್ಬೇಕು, ಎಲ್ಲಿದೆ ಹೇಳು. ಪರವಾಗಿಲ್ಲ, ಫೋನಲ್ಲೇ ಹೇಳು. ಫೋನಲ್ಲೆಲ್ಲ ಹೇಳಕ್ಕಾಗಲ್ಲ, ಎಲ್ಲಿದೆ ಹೇಳು ಬೇಗ. ಮಗ ಮಗ ಮಧುರ ಮದುವೆ ಫಿಕ್ಸ್ ಆಗಿದ್ಯೋ? ಏನೋ ಹೇಳ್ತಾ ಇದ್ಯಾ? ಹೋಗೋಣ, ನನಗೂ ಇವತ್ತೇ ಗೊತ್ತಾಗಿದ್ದು. ಮಗ ಬೇಜಾರು ಮಾಡ್ಕೋಬೇಡ. ಏನೋ ಬೇಜಾರ? ಖುಷಿ ಪಡ್ತಾ ಇದ್ದೀನಿ ಮಗ. ವಾಟ್? ಈ ದಿನಕ್ಕೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಆಗ್ತಾ ಇರೋಂಥ ಖುಷಿಗೆ ನಮ್ಮ ಹುಡುಗಿ ಮದುವೆ ಫಿಕ್ಸ್ ಆಗೋಯ್ತು. ಫುಲ್ಲು ಖುಷಿಯಾಗಿದ್ದೀನಿ ಮಗ. ಲವ್ ನೀಗೇನ್ ತಲೆ ಕೆಟ್ಟಿದ್ಯಾನೋ? ಎಲ್ರು ಅವ್ರ ಹುಡುಗಿ ಮದ್ವೆ ಫಿಕ್ಸ್ ಆದ್ರೆ ದುಃಖ ಪಡ್ತಾರೆ, ಫೀಲ್ ಆಗ್ತಾರೆ. ಆದ್ರೆ ನೀನ್ ನೋಡ್ರೆ ಸೆಲೆಬ್ರೇಟ್ ಮಾಡ್ತಿದ್ಯಲ್ಲೋ. ಮಚ್ಚ, ಮೋಸ ಮಾಡಿ ಬಿಟ್ಟೋಗಿರೋ ಹುಡುಗಿಗೆ ಮದುವೆ ಫಿಕ್ಸ್ ಆಯ್ತು ಅಂತ ನೆನ್ಸ್ಕೊಂಡು ಯಾವ ಹುಡುಗರು ಫೀಲ್ ಆಗ್ತಾರೋ, ದುಃಖ ಪಡ್ತಾರೋ ಅವರೆಲ್ಲ ವೇಸ್ಟ್ ನನ್ ಮಕ್ಳು ಮಚ್ಚ. ನಿಜವಾದ ಪ್ರೇಮಿಗಳು ಅಂತಂದ್ರೆ ತಮ್ಮ ಕೈ ಕೊಟ್ಟು ಬಿಟ್ಟೋಗಿರೋ ಹುಡುಗಿಗೆ ಒಂದಿನ ಮದುವೆ ಫಿಕ್ಸ್ ಆಯ್ತು, ಇನ್ಮೇಲೆ ಅವಳು ಹ್ಯಾಪಿ ಆಗಿರ್ತಾಳೆ ಅನ್ನೋದನ್ನ ನೆನ್ಸ್ಕೊಂಡು ಯಾವ ಹುಡುಗರು ಖುಷಿ ಪಡ್ತಾರೋ, ಯಾರು ಸೆಲೆಬ್ರೇಟ್ ಮಾಡ್ತಾರೋ ಆ ಹುಡುಗರೇ ಕಣೋ ನಿಜವಾದ ಪ್ರೇಮಿಗಳು. ಅಂತ ಪ್ರೇಮಿಗಳಲ್ಲಿ ನಾನು ಒಬ್ಬ ನನ್ನ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಮಚ್ಚ. 99% ರೂಲ್ ಮಾಡಿರೋ ಹುಡುಗರಿಗೆ ತಮ್ಮ ಹುಡುಗಿ ಮದುವೆ ವಿಷಯ ಗೊತ್ತಾದಾಗ ಎಲ್ರು ದುಃಖನೇ ಪಡೋದು. ಖುಷಿ ಪಡ್ತಿರೋನು ನಿನ್ನೊಬ್ನೇನೆ. ಮಗ ಮದುವೆ ಮಗ, ಅದು ನಾನ್ ಪ್ರೀತಿಸಿರೋ ಹುಡುಗಿ ಮದುವೆ. ನಮ್ಮ ಹುಡುಗಿ ಅವ್ರ ಮನೆಯವ್ರು ಇಷ್ಟಪಟ್ಟಿರೋ ಹುಡುಗನ್ನ ಅವಳು ಇಷ್ಟಪಟ್ಟು ಅವನ್ ಪಕ್ಕದಲ್ಲಿ ಮದುವೆ ಮನೇಲಿ ಕುತ್ಕೊಂಡು ಅವ್ನ್ ಕಟ್ಟೋ ತಾಳಿಗೆ ಪ್ರೀತಿಯಿಂದ ತಲೆ ಬಗ್ತಾ ಇರ್ಬೇಕಾದ್ರೆ ನಾನ್ ಅಕ್ಷತೆ ಕಾಳನ್ನ ನನ್ನ ಕೈಯಾರ ಅವಳ ನೆತ್ತಿ ಮೇಲೆ ಹಾಕ್ತೀನಲ್ಲ, ಆ ಭಾಗ್ಯ ಎಲ್ಲ ಹುಡುಗರಿಗೂ ಸಿಗಲ್ಲ ಮಗ. ಎಷ್ಟೋ ಜನ ಹುಡುಗರು ಈ ಲವ್ ಫೇಲ್ಯೂರು, ಅವಳ ಮೇಲಿರೋ ಕೋಪ, ದುಃಖ ಅನ್ನೋ ಈ ಪ್ರಾಬ್ಲಮ್ಸ್ ಗಳಲ್ಲೇನೆ ಈ ರೀತಿ ಅವಕಾಶಗಳನ್ನ ಕಳ್ಕೊಂಡ್ಬಿಡ್ತಾರೆ. ನಾನಂತೂ ನಾನ್ ಪ್ರೀತಿಸಿರೋ ಹುಡುಗಿ ನೆತ್ತಿ ಮೇಲೆ ಅಕ್ಷತೆ ಹಾಕೋ ಭಾಗ್ಯನ ಯಾವತ್ತೂ ಕಳ್ಕೊಳಲ್ಲ. ಎನಿವೆ ನೀನ್ ಹ್ಯಾಪಿ ಆಗಿದೆಯಲ್ಲ, ನನಗೆ ಸಾಕು. ವಿಷಯ ಗೊತ್ತಾದ್ಮೇಲೆ ಎಲ್ಲಿ ದುಃಖ ಪಡ್ತೀವನೋ ಅಂತ ಅನ್ಕೊಬಿಟ್ಟಿದ್ದೆ. ನೀನ್ ಖುಷಿಯಾಗಿದೆಯಲ್ಲ, ನನಗೆ ಅಷ್ಟು ಸಾಕು ಬಿಡು. ಸರಿ, ಯಾವಾಗಂತ ಮದುವೆ? ಮರ್ತೇ ಬಿಟ್ಟು ಹಿಂದೆ ಬಂದು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಕೇಳ್ಕೊಟ್ಟು ಕಳ್ಸಿದ್ದಾಳೆ.